RCB ಕಪ್ಪು, CSK ಚಿಪ್ಪು. RCB ವಿನ್ನು, CSK ಫ್ಯಾನ್ಸ್ ಬರ್ನು. ಏನ್ ಸಖತ್ತಾಗಿತ್ತಲ್ವ ಮಚ್ಚ ನಿನ್ನೆ ಮ್ಯಾಚ್ ಸೂಪರ್ ಆಗಿದೆ. ಈ ಸಲ ಸೀಸನ್ ಸ್ಕೋರ್ ಬೋರ್ಡ್ ಅಲ್ಲಿ CSK 7ನೇ ಸ್ಥಾನದಲ್ಲಿ ಐತೆ. ತಲಾ ಫಾರ್ ಎ ರೀಸನ್. RCB ಆಟ, CSK ಟಾಟ. ಏನು ಎಕ್ಸಿಟಿ ಫೋನ್ ಮಾಡೋದು ಪಿಕ್ಕೇ ಮಾಡ್ತಿಲ್ಲ. ಹಲೋ, ತಲಾ ಫಾರ್ ಎ ರೀಸನ್ ಅಲ್ಲ, ನೀವು ಸೋತಿರೋದ್ ಕಣೋ ಪೌಡೆ. ಆದ್ರೂ ತಲಾ ಫಾರ್ ಎ ರೀಸನ್. ಸಂಡೇ ಬರ್ಸ್ತೀವಿ, ನಿಂಗೆ ಲೂಸ್ ಮೋಷನ್. ನಾಳೆ ಬರ್ರಿ, ನೋಡ್ಕೊಂತೀನಿ. ಲಾಸ್ಟ್ 2 ಮ್ಯಾಚಸ್ ಇಂದ ನೀವು ನೋಡ್ತಾನೆ ಇದೀವಿ. ತಲಾ ಫಾರ್ ಎ ರೀಸನ್. ಯೋ, ನೀನೇನು ಉತ್ನನ್ ಮಗನೇನೋ? ಅಲ್ಲ, ಅಂಕಲ್ ಮಗ. ಒಪ್ಪಂಡಲ್ಲ ಕೊನೆಗೂ ನಾನೇ ಬಂದೆ. ಕೇಳಿಸ್ತೋ ಅಪ್ಪನ್ ಮಕ್ಳು ಒಂದಿದ್ದು ಅಂತೂ ಒಪ್ಕೊಂಡ್ಬಿಟ್ರಲ್ಲ. என்னடா புல்லிங்கோ, இப்படி சொல்றீங்கோ, இப்படி என்ன சொல்றீங்கோ? ಫಸ್ಟ್ சொல்றீங்கೋ ಅದು ದೇವ್ರಿಗೆ ಬಿಟ್ರಿಂಗೋ ಮ್ಯಾಚು. ಸೆಕೆಂಡ್ ಏನ್ ಐಶ್ವರ್ಯರಿಗೆ ಬಿಟ್ಟಿಂಗೋ. ಹಾ, ಏನಡಾ ಮಕ್ಕಳೇ ಡೇ, ಎಲ್ಲರೂ ಇಪ್ಪಡಿ ದಿಂಗ್ರಂಗೋ. ಟುಡೇ ಇಸ್ ಓನ್ಲಿ ರೆಸ್ಟ್ ಫಾರ್ ಯು ಅಂಗೋ. ಟುಮಾರೋ RCB ವಿಲ್ ಓಪನ್ ಪண்றோங்கோ ನಿಂಗಳ ಬ್ಯಾಕ್ ಸೈಡ್. ಏನಡಾ ಡೇ புல்லிங்கோ, எல்லாரும் வராங்கோ, நிமிக் திங்கிறாங்கோ போறாங்கோ, திங்கிறாங்கோ. டெம்பிள்ல இருக்கு கண்டே ஆயிடுச்சுறாங்கோ. என்னடா டேய், போடா டேய். We have some hope, man. ನೀವು ಸೆಕೆಂಡ್ ಮ್ಯಾಚ್ ಅಪ್ಪು ಪண்றாங்கோ. ನೀವು ಬಡ್ಡಿ ಮಕ್ಕಳು ಆಲ್ವೇಸ್ ಗೋ பண்ணிக்கிட்டு போயிடுறாங்கோ. என்னடா பஞ்சாப் அப்படி போடுறாங்க உங்களுக்கு. ஐயோ, tomorrow we'll see. Shoot. Pulling go. ಪೌಡೆಗೆ ಬಾಲಕ್ ಫೋನ್ ಮಾಡಮ್ ತಾಳ. ಹಲೋ, ಹೀದಿ ಹೋದಲ್ಲ. ಇದನ್ನ ಹೇಳಲ್ಲ. ಇದ್ದು ವೇಸ್ಟ್ಲೇ, ನೀವು ನಿಮ್ಮೂರಿಗೆ ಬಂದು ನಾಯಿ ಹೊಡೆದಾಗ ಓಡೋದ್ರಲ್ಲೇ ನಿಮಗೆ. ಆದ್ರೂ ನೀವು ಕಂಟಿನ್ಯೂ 3 ಮ್ಯಾಚ್ ಹೀನಾಯವಾಗಿ ಸೋಲ್ಬಾರ್ದಾಗಿತ್ತು ಬಿಡಪ್ಪ. ನಾವು 2 ಮ್ಯಾಚ್ ಸೋತೀವಲ್ಲೇ, 3 ಮ್ಯಾಚ್ ಅಲ್ಲಿ ಸೋತೀವಿ. ಮುಂದಿನ ಸಾರಿ ನಮ್ ಜೊತೆ ಅದಲ್ಲಿ ಅದನ್ನು ಹಿಡ್ಕೊಂಡೆ ಹೇಳತ್ತೀನಿ. ಮತ್ ನೀ ಅವಾಗ ಫೋನ್ ಸ್ವಿಚ್ ಆಫ್ ಮಾಡ್ದಂದ್ರ ಅವತ್ ನಮ್ ತಲಾ ಬರ್ತಾನ. ಲೌಡಾ ಬರ್ತಾನ. ಹಿಡೋನೇನ್ ನಾವ್ ಫೋನ್. ಏನೈತಿ ಜೀವನದಾಗ, ಹೋಗುದೈತಿ ನೀವು ಪುಗ್ಗ ಮಾರಾಕ. ಏನೋ ನೆಕ್ಸ್ಟ್ ಮ್ಯಾಚ್ ಗೆಲ್ತೀನಿ ಅನ್ನಂಗಿತ್ತು. ನಾವೇ ಇರ್ಲೈತೇಳಿ ಬಿಟ್ಟಿದೇವ್, ನಿಮ್ ಜೋಡನೆ ಫಸ್ಟ್ ಮ್ಯಾಚ್ ಗೆಲ್ಬೇಕತ್ತೇಳಿ. ನಾವೇನ್ ಕೈ ಕಟ್ಕೊಂಡ್ ಕುಂದಿರ್ತೇವತೆ ಮಾಡ್ರಿ, ನಿಮ್ ಮುಸುಡಿ ಬಾರಿಸಿ ಕಳಿಸ್ತೇವ್, ನೀವು ಪುಗ್ಗ ಮಾರ್ಕೋತೆ ಹೋಗೋದು. ಎಲ್ಲೈತಿ ಇದು ಚೆನ್ನೈ ನಾಯಿ ಕಾಣಕತ್ತಿಲ್ಲಲ್ಲ. ಎಷ್ಟು ಹುಡುಕಾಡತ್ತಿಲ್ಲ ಅವಾಗಿಂದ ಕಾಣವಾತು. ಎಲ್ಲಿ ಹೋತಿದ್ದು? ಇಲ್ಲೋ ಸೀರೋಗಿ ಸ್ಮೆಲ್ ಬರ್ತಿದೆ. ಹಾ, ಇದೇನ್ ಚೆನ್ನೈ ಸಿಂಹ ನಾಯಿ ತರ ಕೂತೈತೆ. ಓನ ಚಿನ್ನ ಯಾಕಪ್ಪ ಅಂತಿದ್ಯಾ? ಅಯ್ಯೋ, ಹೊಡೆದ್ಬಿಟ್ರ ತಲೆ ಕೆಡ್ಸ್ಕೊಬೇಡ. ಮೊನ್ನೆ ಚಿಕ್ಕ ಹುಡುಗ ಹೊಡೆದವನೆ ಅಷ್ಟೇ. ಯಾಕೆ ತಲೆ ಕೆಡ್ಸ್ಕೊತೀಯ? ಬರ್ನಲ್ ಬೇಕು. ಒಂದೇ ಕೇಳ್ಕೊಡ್ತೀನಿ, 10 ಕೊಡ್ತೀನಿ. ಬಾ, ಚಲ್ ತಲೆ ಕೆಡ್ಸ್ಕೊಬೇಡ. ಹಾ, ಇನ್ನೊಂದ್ ವಿಷಯ, 5ನೇ ತಾರೀಕು ನಮ್ ಜೊತೆ ಮ್ಯಾಚ್ ಇದೆ. ಅದ್ರಲ್ಲಿ ನಾವು ನಿಮ್ಗೆ ಬಿಟ್ಕೊಡ್ತೀವಿ, ತಲೆನೇ ಕೆಡ್ಸ್ಕೋಬೇಡ, ಸರಿನಾ? ಖಂಡಿತ ಬಿಟ್ಕೊಡ್ತೀವಿ. ಅಲ್ಲಿ ಪೆಡಿಗ್ರಿ ನಾಯಿದು ಇದು ಹಾಕಿದೀನಿ, ಹೋಗ್ತೀವಿ. ತಿನ್ಬಿಟ್ಟು ಮಲ್ಕೊಂಡ್ಬಿಡು, ರೆಸ್ಟ್ ಮಾಡು. ಎನರ್ಜಿ ಬೇಕಲ್ಲ ಆಡಕ್ಕೆ, ನಾಡಿದಕ್ಕೆ ನಮ್ ಜೊತೆ ಆಡಕ್ಕೆ. ತಿನ್ನಪ್ಪ. ಅಲ್ಲಿ ಇಲ್ಲ ಇಲ್ಲಿ ಫ್ಯಾಷನ್ ಇದೆ, ಇದು ತಿನ್ನು. ಇದನ್ನು ತಿನ್ನು, ಚೆನ್ನಾಗಿರುತ್ತೆ. ತಿನ್ಬಿಟ್ಟು ಅವನು ಯಾರು ಹಿಡಿದ್ರು ಹೊಡಿತಾರ. ಅವನು ಇವ್ನಿಗೆ ಸಪೋರ್ಟ್ ಮಾಡ್ಕೊಂಡು ನಾಯಿ ಹುಡ್ಕೊಳ್ಳೋದಾಗಿತ್ತು. ಅವನು ಇನ್ನೊಂದ್ ಸ್ವಲ್ಪ ದಿನ ತಲೆ ನಮ್ಮ ಅಣ್ಣ ಬರ್ತಾನೆ, ಅವಾಗ ಐತ್ ನಿಮ್ಗೊಬ್ಬರು. ಅದಾಗ ನಾಡ್ದ RCB ಜೊತೆ ಐತಿ, ಅವ್ರಂತ್ರ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾನೆ. ಎಪ್ಪೋ, ಇವ್ರು ಸಿಕ್ಕವ್ರ ಹೆಂಗ್ ಬರ್ಸಾಕತ್ತ, ಅವ್ರ ಹೆಂಗ್ ಬರ್ಸಾಗಿಲ್ಲ.
ಸಾಕಿನ ಇವ್ರು ಸಮಸ್ಯೆ ಸಾಕಿನ ನಾವು ಬೇಡ ಸಪೋರ್ಟ್ ಮಾಡಲೇ ಬೇಡ. ಅಣ್ಣ ಅದನ್ನು ಸಪೋರ್ಟ್ ಮಾಡಕತ್ತೀನಿ ಅಟ್ಟೇನ ಯಾರಿಗೆ ಬೇಕು CSK ಅವನು. ಅಣ್ಣ ಬರ್ತಾನ, ಅಣ್ಣ ಬಂದಾಗ ಹೇಳ್ತೀವಿ ನಾವು. ಎಲ್ಲದ್ರು ಚೆನ್ನಾಗಿದಾರೆ. ಎಷ್ಟು ಮಂದಿ ಫೋನ್ ಹಚ್ಚಲತ್ತಿರ ನನಗೆ. ಚಪ್ಪಲಾರ ಹಾಯ್ಕೋತಿಲ್ಲ. ಈಗ ಹೆಂಗಾಯ್ತು? ನಿಮ್ಗೆ ಹಾಯ್ಕೊಂಡಂಗ ಆಯ್ತಿಲ್ಲ. ಒಂದ್ ಮ್ಯಾಚ್ ಆಗಲಾಗದ. ನಿಮ್ ಗ್ರೌಂಡಿಗೆ ಬಂದ್ ನಿಮ್ಗೆ ಹೊಡೆದಾರ. ಮನಿಗೆ ಹೋಗಿ ಮಕ್ಕೋರಿ. ಜೈ RCB. ಇದ್ರಪ್ಪ CSK ಫ್ಯಾನ್ಸ್ ಮಿಯಾವ್ ಗೋಪ್ 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 ಹೆಂಗ್ ಹೊಡೆದ್ರು ಪಂಜಾಬ್ದವ್ರು ಹಿಂಗ್ ಹೊಡೆದಾರ. ಈಗ ನಾವ್ ಹೆಂಗ್ ಹೊಡಿತಿರ್ಬೇಕು ನಿಮ್ಗೆ? ಥಾಲಾಪಾರಿ ರೀಸನ್ CSK 2ನೇ ಮ್ಯಾಚ್ನು ಓಂ ನಮ ಶಿವಾನೆ. ಎಲ್ಲಿಯೋ ಮಿಸ್ ಹೊಡೆದೈತ ಅಂತ ನೀವ್ ಅನ್ಕೊಂಡಿರ್ಬಹುದು. ಅದು IPL ಹರಾಜು ಒಳಗ ಮಿಸ್ ಹೊಡೆದ್ ಬಿಟ್ಟೈತಿ. ಇವ್ರದ್ದು ಹರಾಜು ಒಳಗೆ ಸೋತ್ ಬಿಟ್ಟಾರ ಇವ್ರ. ಇಲ್ಲಿ ಸುಮ್ ಆಡಕ್ ಬಂದಾರ, ಎಂಜಾಯ್ಮೆಂಟ್ ಮಾಡಕ್ ಬಂದಾರ ಅವ್ರ. ಅದು ಏನಂತಾರ ಕ್ವಾಲಿಫೈ ಆಗೋದಂತ್ರು 99% ಡೌಟ್. ನೋಡ್ರಿ ನೆಕ್ಸ್ಟ್ ಮ್ಯಾಚ್ RCB ಸಂಗಟ ಐತಿ. ಪಂಜಾಬ ರಾಜಸ್ಥಾನದವ್ರು ಸೋಲ್ಸ್ಯಾರ. ಇನ್ RCB ದವ್ರು ಏನ್ ಮಾಡ್ತಾರೋ. ಸೋತ್ರು ಒಂದೊಂದ್ ಪುಗ್ಗ ಮಾರ್ರು ಸೋತ್ರು ಒಂದನ ಗೆದ್ರಲ್ಲೇ ನೀವು ಮ್ಯಾಚ್ ರಲ್ಲಿ ಎಡ್ಡಿಕೆಟ್ ಆ ಕಡೆ ನಾಮನೆ. ಮತ್ತೆ 5ನೇ ತಾರೀಕು ಬರ್ರಿ, ಅವತ್ರ 3 ನಾಮ ಆಗಿ ಕಳಿಸ್ತೀನಿ. ಮತ್ ತಿರುಪತಿಗೆ ಹೋಗ್ರಿ. ಇವತ್ತು ಪಂಜಾಬ್ದವ್ರು ಹೊಡ್ದಾರ. 5ನೇ ತಾರೀಕು ಬರ್ರಿ, ಸುಳ್ಳಾರ ಹೊಡಿತೀನಿ. ಒಂದ್ ಪುಗ್ಗ ಮಾರ ನಿಮ್ಗ ಸೋಲ್ರಿ. ನೀವು ಇಷ್ಟೇ ಸ್ವಲ್ಪ ಉಂಡು ಮಕ್ಕರಿ ಉರ್ಕ ಬೇಡ್ರಿ. ಮತ್ತೆ 5ನೇ ತಾರೀಕು ಬರ್ರಿ, ಅವತ್ ಸಣ್ಣಗೆ ಉರ್ಸಲ್ ನಿಮ್ಗ. ಇಟ್ಟೇ ಪುಗ ಮಾರ್ಕಂತ ಹೋಗ್ರಿ ನಿಮ್ಮ ಕಡದ್ರಪ್ಪ. ಏನ್ ಕಡದ್ರಪ್ಪ? ಮೊನ್ನೆ ಸಣ್ಣ ಹುಡುಗ ಕಟ್ತಿದ್ದ, ಇವತ್ ನಮ್ ಶ್ರೇಯಸಣ್ಣ ಏನ್ ಕಡದಿಯಣ್ಣ ನೀನ್? ಈ 2 ಮ್ಯಾಚ್ ಸೋತ್ರಿ ಅಲ್ವೋ, ಏನಾರ ಹಳೆ ನೆನಪು ಬಂತಾನ? 2 ವರ್ಷ ಬ್ಯಾನ್ ಆಗಿದ್ರಲ್ಲ, ನೆನಪು ಬಂತಾನ? ಫಸ್ಟ್ ಮ್ಯಾಚ್ ತಲಾಗ, ಸೆಕೆಂಡ್ ಮ್ಯಾಚ್ ಫ್ಯಾನ್ಸ್ ಗೆ ಡೆಡಿಕೇಟ್ ಅನ್ ನಿಮ್ದ. ಕುಕ್ಕರ್ದ 2 ವಿಸಲ್ ಆದ್ವೀಗ, ಇನ್ನೊಂದು ವಿಸಲ್ ಆತಂದ್ರೆ ಉಂಡ್ ಮಕ್ಕೊಂಡ ನಿನ್ನ ಗೊರಕೆ ಹೊಡ್ಕೊಂತ ಅಂತೇಳಿ. ಇಂತ ಟೀಮ್ ನೋಡಿ ತಲಾನು ಒಲ್ಲೆ ನಾನು ಆಟ ಆಡಕ್ ನಿಮ್ ಜೊತೆ. ನಮಗ್ ಬೇಜಾರಾಕೈತಿ. ತಲಾ ಇಂತ ಟೀಮ್ ಇಟ್ಕೊಂಡ ರಿಟೈರ್ಮೆಂಟ್ ಕೊಡ್ತಾನಂದ್ರ ನಮಗೂ ಬೇಜಾರದ. ಇನ್ನೂ 2-3 ವರ್ಷ ಆರಾಮ್ ಮಾಡ್ಲಿ, ನಮಗೇನ್ ಬೇಜಾರಿಲ್ಲ. ಆಟ ಆಡ್ಲಿ. ಅಲ್ಲ IPL ಮ್ಯಾಚ್ ಆಡಕ್ ಬಂದಿರು ಏನ್ ಪ್ರಾಕ್ಟೀಸ್ ಮ್ಯಾಚ್ ಆಡಕ್ ಬಂದಿರು ನೀವು? ನಿಮ್ ಕಡೆ 5 ಕಪ್ ಆದ್ರಲ್ಲಿ ನಮ್ ಕಡೆ 6 ಕಪ್ ಅದಾವು. ಒಂದು ವಿರಾಟ್ ಕಾಕಾ ಕಡೆ, ಇನ್ನ 5 ರೋಹಿತ್ ಕಾಕಾ ಕಡೆ. ಬಂತ ನೆನಪ? ಇಬ್ರು ಒಂದ ನಾವೇ. ಅದಕ್ಕ ನಾ ಹೇಳೋದಿಷ್ಟ, ಬ್ಯಾಡ್ ನೈಟ್ ಬ್ಯಾಡ್ ಡ್ರೀಮ್ಸ್, ಡೋಂಟ್ ಕೇರ್, ಸ್ಲೀಪ್. ಚೆನ್ನೈ ಸೂಪರ್ ಕಿಂಗ್ಸ್ ಏನ್ ಮ್ಯಾಚ್ ಗುರು. ಅವ್ರ ಅಮ್ಮನ್ ಹೊಡಿತಾರ ಏಟ್ಗೆ ಭಯ ಆಯ್ತೈತೆ. ಆಡ ಈ ರೇಂಜ್ ಹೊಡಿಸ್ಕತ್ತೀರಾ? ಇನ್ 5ನೇ ತಾರೀಕು ಬೇರೆ ನಮ್ಮ RCB ಸ್ಯಾಫರ್ಡ್ ಊತ್ನ ಏಟ್ ಹೊಡಿತಾನೆ. ಇನ್ನೇನಿದ್ರು ಈ ಸೀಸನ್ ನಿಮ್ದು ಶ್ರೀನಿವಾಸ. ಮೋಸ್ಟ್ಲಿ ಕರ್ಮ ರಿಟರ್ನ್ಸ್ ಅಂದ್ರೆ ಇದೆ ಅನ್ಸುತ್ತೆ. ಯಾವ ಟೀಮ್ ತಮ್ಮ ಹತ್ರ 5 ಟ್ರೋಫಿ ಇದೆ ಅಂತ ಹಾರಾಡ್ತಿತ್ತು, ಆ ಟೀಮಿಂದ ಇವತ್ತು ಒಂದ್ ಮ್ಯಾಚ್ ಗೆಲ್ಲಕ್ ಆಗ್ತಿಲ್ಲ. ಒಂದ್ ಮ್ಯಾಚ್ ಗೆಲ್ಲೋದು ಹೋಗ್ಲಿ, ತೆಳಗಿದ್ದವ್ರ ಮೇಲೆ ಬರ್ತಾ ಇಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ನಮಗಾಗಿರೋ ಪರಿಸ್ಥಿತಿ ಇವಾಗ ಅವರಿಗಾಗಿದೆ. 2 ವರ್ಷದ ಕೆಳಗಡೆ ನಮ್ ಟೀಮಿಗೆ ಸರಿಯಾದ ಬ್ಯಾಟಿಂಗ್ ಲೈನಪ್ ಕೂಡ ಇರ್ಲಿಲ್ಲ, ಬಾಲಿಂಗ್ ಲೈನಪ್ ಕೂಡ ಇರ್ಲಿಲ್ಲ. ಆದ್ರೂ ನಾವು ಕನಿಷ್ಠ ಪಕ್ಷ ಫೈನಲಿಗಾದ್ರೂ ಹೋಗ್ತಿದ್ವಿ. ಆದ್ರೆ ಇವ್ರಾಗೆ ಕೆಳಗಡೆ ಇದ್ದವರು ಕೆಳಗಡೆನೆ ಇರ್ತಿರ್ಲಿಲ್ಲ. ಹಾಗೆ RCB ಟೀಮು ಯಾವ ಪ್ಲೇಯರ್ಸ್ ನ ಚೆನ್ನಾಗ್ ಆಡಲ್ಲ ಅಂತ ರಿಲೀಸ್ ಮಾಡ್ತಾ ಇದ್ರು, ಆ ಪ್ಲೇಯರ್ಸ್ ಬೇರೆ ಫ್ರಾಂಚೈಸಿಗೆ ಹೋಗಿ ಚೆನ್ನಾಗ್ ಆಡೋರು. ಇವಾಗ CSK ಟೀಮಿನ ಪರಿಸ್ಥಿತಿನೂ ಹಾಗೆ ಆಗಿದೆ. RCB ಫ್ಯಾನ್ಸ್ ಕಮೆಂಟ್ ಸೆಕ್ಷನ್ ನಿಮ್ದೆ, ಇದ್ರದಿಂದ ಏನ್ ಅನಿಸ್ತು ಅಂತ ಕಮೆಂಟ್ ಹಾಕಿ. ಅವ್ವ ನೀನ್ ಯಾನ್ CSKದವ್ರ ಬ್ಯಾಟಿಂಗ ಮನಗಂಡ ಆಡಿರ? ನಿನ್ನಿ ಮೈ ಬಾಯಿಲಾಗಿದ್ ಬಾ ಅವ್ರ ತಿಳಿ ಅವ್ ಆಡ್ಲಿ ಬೇಕಾದ್ರೆ ಬಿಡ್ಲಿ, ಅದ್ ಲೆಕ್ಕ ಬೇರೆ. ಓ ಬೇಬಿ, ಓ तेरे सपने में सोच. ಅವ್ವ ಖರ್ ನಿನ್ CSK मैच तू ನೀ ಯಾಕೆ ನೋಡ್ಲಿಲ್ಲ? वो CSK की मैच क्या जिसमें स्टंप के पीछे माई भाई खड़े ना हो. ನಿಮ್ ಟೀಮ್ದಾಗ ವಿರಾಟ್ ಕೊಹ್ಲಿ ಶರ್ಮಾ ಯಾವ ಇರಂಗಿಲ್ಲ ನೋಡ, ಅವಾಗ ಗೊತ್ತಾತ್ ನಿಮ್ ಇಬ್ರು ಮಂದಿಗೆ.
ಖರೆ ಈ ಮಾತು ಬರೋಬರಿ ಐತೆ. ಬರೋಬರಿ RCB ಟೀಮ್ ದೊಡ್ಡ ಫ್ಯಾನ್ ಅಲ್ಲ? ಹೌದು, 18 ನಂಬರ್ದು ಅರ್ಥ ಇಲ್ಲ ನೋಡೋಣ. 18 ನಂಬರ್ ಅಂತ ಗೊತ್ತಿಲ್ಲ, 7 ನಂಬರ್ ಅಂತ ಪಕ್ಕ ಹೇಳ್ತೀನಿ ನೋಡು. ಆಯ್ತು ಹೇಳಪ್ಪ. 5 ಲಕ್ಷ ತಗೊಂಡು 2 ವರ್ಷ ಬ್ಯಾನ್ ಆಗಿರಿ. ಯಾವ್ದು ಗುರು ಈ ಟೀಮು? CSK ಧೋನಿ ಅವ್ರ ಟೀಮ್ ಅಲ್ಲ ಗುರು ಇದು. ಗುರು ಅವ್ರ ಹೋಮ್ ಗ್ರೌಂಡ್ 209 ರನ್ನು ಪಕ್ಕ ವಿನ್ನಿಂಗ್ ಮ್ಯಾಚ್. ಹೆಂಗ್ ಸೋತೋಗ್ಬಿಟ್ರು ನಂಗಂತೂ ಅರ್ಥ ಆಗ್ತಿಲ್ಲ. ಆ ಗ್ರೌಂಡ್ ಅಲ್ಲಿ ಇಲ್ಲಿವರೆಗೂ ಚೇಜೇ ಮಾಡಿಲ್ಲ. 2024ರಲ್ಲಿ ಲಕ್ನೋ ಸೂಪರ್ ಗೇಟ್ಸ್ ಅವ್ರು ಚೇಸ್ ಮಾಡಿದ್ರು 213 ರನ್. ಅದಾದ್ಮೇಲೆ ಇಲ್ಲಿವರೆಗೂ ಯಾರು ಚೇಜೇ ಮಾಡಿಲ್ಲ. ದಯವಿಟ್ಟು ಗುರು ಇನ್ಮೇಲೆ CSK ಮೇಲೆ ಯಾರು ಇದ್ ಮಾಡಕ್ ಹೋಗ್ಬಿಡಿ ಗುರು, ನಂಬಿಕೆ ಇಟ್ಕೊಳ್ಬೇಡ್ರಿ. ಈ ಟೀಮ್ ಅಲ್ಲ, ಧೋನಿ ಅವ್ರು ಬರೋವರೆಗೂ ಇದು ಟೀಮು, ಈ ಟೀಮ್ ಅದು ಲೈಫ್ ಇನ್ನೊಂದ್ಸಲ CSK ನಂಬಲ್ಲ ನಾನು. ಇದೇ ಲಾಸ್ಟ್. ಯಾವ್ದು ಗುರು 209 ಸೋಲ್ತಾರೆ. ನಮ್ಮನ್ ಚಿಕ್ಕ ಮಕ್ಕಳು ಇದ್ರು ನಮ್ಮನ್ ಮ್ಯಾಚ್ ಕಿತ್ಕೊಂಡ್ ಬರ್ತಿದ್ರು. ಒಳ್ಳೆ ಬಾಲ್ ಹಾಕುಂದ್ರೆ ಕ್ಯಾಚ್ ಮಿಸ್, 6-4 ಹೊಡ್ಸ್ಕೊಳ್ಳೋದು. ಯಾವ್ದು ಗುರು ಟೀಮ್ ಇದು? ಹೋಗ್ರಿ ರೀ, ಕ್ರಿಕೆಟ್ ಬಿಟ್ಟು ಬೇರೆ ಏನಾದ್ರು ಗಲ್ಲಿ ಕ್ರಿಕೆಟ್ ಆಡಕ್ ಹೋಗ್ರಿ. CSK ಟೀಮ್ ಅಂತ ಎಂತ ಟೀಮ್? ಧೋನಿ CSK ಒಂದ್ ಟೈಮಲ್ಲಿ ಭಯ ಪಡ್ತಿದ್ರ ಟೀಮ್ ನ. ಇವಾಗ ಸುಮ್ನೆ ಚಿಕ್ಕ ಮಕ್ಕಳು ಬಂದು ಹೊಡ್ಕೊಂಡು ಬಿಡ್ತಾರ ಟೀಮ್ ನ. ಹೋಗ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಆದ್ರೆ ಕಮ್ ಬ್ಯಾಕ್ ಮಾಡ್ರಿ, ನೋಡೋಣ. ನಾಳೆ 2 ಮ್ಯಾಚಸ್ ಐತೆ, ಡಬಲ್ ಹೆಡರ್ಸ್ ಐತೆ. ಸಿಗೋಣ ನಾಳೆ. ಅಲ್ಲಿವರೆಗೂ ಟೇಕ್ ಬಾಯ್, ಬ್ಯಾಡ್ ನೈಟ್. ಹೇಳ್ಕೊಂಟು ತಡ್ಕೊಳ್ರೋ ಹೊಡೆದ್ರು ಹುಚ್ರ ಹೊಡೆದ್ರು. ಎರಡು ಮ್ಯಾಚ್ ಅದು. 2 ಮ್ಯಾಚ್ ಅಲ್ಲ, 2 ವರ್ಷನೂ. 2 ವರ್ಷ ಮೊದಲನೇ ಮಾರಿ ತೋರ್ಸು ನಿಂದು ಎಂತದ್ ಮಾರಿ ಆಗ್ಯದು. ಲಾಸ್ಟ್ ಮ್ಯಾಚ್ ನಾಯಿ ಹೊಡೆದಾಗ ಖಾಲಿ 127 ಎತ್ತು. ಫಸ್ಟ್ ಮ್ಯಾಚ್ RR, ಸೆಕೆಂಡ್ ಮ್ಯಾಚ್ ಪಂಜಾಬ್, 2 ಹೋಯ್ತಾ. ಇಜ್ಜತ್ ಪೂರ ಭಾಜಿಪಾಲ ಐತಿ ಇವ್ರದು. ಅರೇ 20 ಓವರ್ನಾಗ CSK ದವ್ರಿಗೆ 20 ಓವರ್ನಾಗ 209 ಹೊಡೆದಾರ. 209 ಅಂತಂದ್ರ 209. ಜೀರೋಕ್ ವ್ಯಾಲ್ಯೂ ಇಲ್ಲ. 9 - 2 = 7. ರೀಸನ್ ಅಪ್ಪಿ ಒಂದ್ ಕೆಲ್ಸ ಮಾಡು, ಏನ್ ಟೆನ್ಷನ್ ತಗೋಬೇಡ. ಇಲ್ಲಿ ನೋಡು, ಒಂದ್ 100 ರೂಪಾಯಿ ಪುಗ್ಗ ತಗೊಂಡು ಸೀದಾ ಊರಿಗೆ ಹೋಗ್ಬಿಡ್ಬೇಡ. ನೀನ್ ಹೋಗೋ ಟೈಮ್ ಸನ್ನಿ ಹೊಂಟದೀಗ, ಟೆನ್ಷನ್ ತಗೊಂಡು. ನನ್ಗೆ ಇವತ್ ಗೊತ್ತಿತ್ತು ಅವ್ರು ಗೆಲ್ಲಲ್ಲ ಅಂತ. ಅಲ್ಲ, ಅವ್ರ ಕೈಲಿ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತು, ಅದ್ ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಪಕ್ಕಾ ಸೋಲ್ತಾರೆ ಅಂತ ಗೊತ್ತಿತ್ತು. ಯಾಕೆ ಗೊತ್ತಾ? ನಂಬರ್ಸ್ ಅಲ್ಲಿ ಹೇಳ್ತೀನಿ ಬನ್ನಿ. ಈಗ ಈ 9ನ ಈ ಕಡೆ ತಗೊಂಡ್ಬಂದ್ರೆ ಇಲ್ಲೇನಾಗುತ್ತೆ, ಇದು ಮೈನಸ್ ಆಗುತ್ತೆ. ಇನ್ನು ಉಳಿದಿರೋದೆಷ್ಟು? 2. ಇದನ್ನ ಇಲ್ಲ ಹಾಕಿದ್ರೆ 9ರಲ್ಲಿ 2 ಎಷ್ಟು? 7. ಅಂದ್ರೆ ಫಾರ್ ರೀಸನ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.